ನಾನು ಲಾಕ್ಡೌನಲ್ಲಿ ಮನೆಯಲ್ಲೇ ಕೂತ್ಕೊಂಡು ಟಿ ವಿ ನೋಡೋದು, ಊಟ ಮಾಡೋದು, ಮಲ್ಕೊಳ್ಳೋದು ಇಷ್ಟೇ ಇತ್ತು. ಆಮೇಲೆ ನನಗೆ ಓ ನನ್ನ ಚೇತನ ಟೀಮಿಂದ ಫೋನ್ ಬಂತು. ಆಡಿಷನ್ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ತುಂಬ ಜನ ಬಂದಿದ್ದರು. ಅದರಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು, ತುಂಬ ಖುಷಿಯಾಯಿತು. ಮತ್ತು ಕತೆ ಎಲ್ಲ ಹೇಳಿದ್ರು, ತುಂಬ ಚೆನ್ನಾಗಿತ್ತು. ನೀವು ಶೂಟ್ ಎಲ್ಲಿ ಮಾಡಿದ್ವಿ ಅಂದರೆ ನಾವು ಒಂದು ಹಳ್ಳೀಲಿ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಹಳ್ಳಿಲಿರೋರೆಲ್ಲ ಬೇರೆಯವ್ರಂತ ನೋಡಲಿಲ್ಲ, ನಮ್ಮ ಮಕ್ಕಳು ಅಂತಲೇ ನೋಡಿದ್ರು. ಮತ್ತು ಕೆರೆಯಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಆಟ ಆಡಿದ್ವಿ, ಎಲ್ಲ ಮಾಡಿದ್ವಿ. ಆಮೇಲೆ ಮೀನೆಲ್ಲ ಹಿಡಿದ್ವಿ, ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಸಖತ್ ಮಜಾ ಬಂತು. ಮತ್ತು ಅಪೂರ್ವಕ್ಕ ಆ್ಯಕ್ಷನ್ ಕಟ್ ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತು ನಾವು ಏನೇ ತರಲೆ ಮಾಡಿದ್ರು, ಏನೇ ತುಂಟಾಟ ಮಾಡಿದ್ರು ಅವರು ಬೈದಲೆ ಹೊಡಿದಲೆ ನಮ್ಮ ಜೊತೆ ಅವರು ಮಕ್ಕಳಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಮತ್ತು ನಮ್ಗೆ ಐಸ್ ಕ್ರೀಮ್ ಬೇಕು ಅಂದರೆ ಐಸ್ ಕ್ರೀಮ್ ಕೊಡಿಸಿದ್ರು, ಕಬಾಬ್, ಚಿಕನ್ ಏನು ಬೇಕಂದ್ರೂ ಕೊಡಿಸಿದ್ರು. ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿ ಕ್ಯಾಮ್ರಾಮನ್ ಅಂಕಲ್ ಎಲ್ಲರೂ ನಮ್ಮನ್ನು ಅವ್ರ ಮಕ್ಕಳಾಗಿ ನೋಡಿಕೊಂಡ್ರು ಅವರೆಲ್ಲ. ಮತ್ತು ನಮ್ಮ ಡ್ಯಾನ್ಸ್ ಹೇಳ್ಕೊಡೋ ಅಂಕಲ್ಲು, ಗಡ್ಡ ಮಾಚ ನನ್ನ ಡಾರ್ಲಿಂಗ್, ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮ್ಮ ಜೊತೆನೂ ಅವರು ಕ್ಲೋಸ್ ಆಗಿದ್ದರು. ತುಂಬ ಚೆನ್ನಾಗಿತ್ತು ಗೊತ್ತಾ. ಆಮೇಲೆ ಸಿನಿಮಾ ತುಂಬ ಚೆನ್ನಾಗಿದೆ, ಕಥೆನೂ ತುಂಬ ಚೆನ್ನಾಗಿದೆ. ದಯವಿಟ್ಟು ನೋಡಿ. ನಮ್ಮನ್ನು ಹೇಗೆ ನನ್ನ ಡ್ರಾಮಾ ಜೂನಿಯರ್ಸಲ್ಲಿ ನೀವು ಗೆಲ್ಲಿಸಿದ್ರಿ, ಹಾಗೆ ಈ ಸಿನಿಮಾನ ನೀವು ಗೆಲ್ಲಿಸ್ಬೇಕು. ಮತ್ತು ಮನೇಲೇ ಬರುತ್ತೆ, ಟಿ ವಿಲೇ ಬರುತ್ತೆ ಅಂತ ಅಲ್ಲೆಲ್ಲ ನೋಡೋಕೆ ಹೋಗ್ಬೇಡಿ, ಥಿಯೇಟರಲ್ಲೇ ನೋಡಿ. ಅಂದರೆ ಈಗ ಚಿಕ್ಕವರೆಲ್ಲರೂ ತುಂಬ ಜಾಸ್ತಿ ಫೋನಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದು ನೋಡೋದು ತಪ್ಪು ಅಂತ ನಮ್ಮ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ. ಆಮೇಲೆ ಚಿಕ್ಕವ್ರ ಫಿಲಮ್ ಅಂತ ದೊಡ್ಡವ್ರು ಬರ್ದಲೇ ಇರಬೇಡಿ. ನೀವು ಕೂಡ ನಮ್ಮ ಸಿನಿಮಾಗೆ ಬನ್ನಿ, ತುಂಬ ಚೆನ್ನಾಗಿದೆ, ಕತೆ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಕೂಡ ಬನ್ನಿರಿ. ಚಿಕ್ಕ ಮಕ್ಕಳದು ಅಂತ ಎಲ್ಲ ತಲೆ ಕೆಡಿಸ್ಕೊಂಡು ಅಯ್ಯೋ ಚೆನ್ನಾಗಿ ಮಾಡಿರಲ್ಲ, ಅಯ್ಯೋ ಚೆನ್ನಾಗಿರಲ್ಲ ಅಂತೆಲ್ಲ ನೋಡೋಕೆ ಹೋಗ್ಬಿಡಿ. ನೀವು ಬನ್ನಿ, ತುಂಬ ಚೆನ್ನಾಗಿದೆ ಸಿನಿಮಾ. ಮತ್ತು ಡೈಲಾಗ್ ಕೂಡ ನನಗೆ ತುಂಬ ಜಾಸ್ತಿನೇ ಕೊಟ್ಟರು. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಆಟ ಆಡಿದ್ರು, ಏನೇನೋ ಆಟ ಆಡಿದ್ವಿ, ನೀರೊಳಗೆಲ್ಲ ಆಟ ಆಡಿದ್ವಿ. ಆಮೇಲೆ ಯಾರು ನಮ್ಮ ಫ್ರೆಂಡ್ಸ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ ನಾನು ನಿಮಗೆ. ಪ್ರತೀಕ್, ಆಮೇಲೆ ಪ್ರೀತಮಣ್ಣ, ಆಮೇಲೆ ದಾನೇಶ್ವರಿ ಅಕ್ಕ, ಆಮೇಲೆ ಧನು ಅಕ್ಕ ಎಲ್ಲರೂ ಇದ್ದರು. ಆಮೇಲೆ ಹರ್ಷ ಅಣ್ಣ, ಶೌರ್ಯ, ತುಂಬ ಚೆನ್ನಾಗಿತ್ತು. ಎಲ್ಲರೂ ಸೇರಿಕೊಂಡು ಕುತ್ಕೊಬಿಡ್ತಿದ್ವಿ ಊಟ ಮಾಡ್ಬೇಕಾರೆ ಎಲ್ಲ. ತುಂಬ ಚೆನ್ನಾಗಿತ್ತು. ಮತ್ತು ಹರಟೆ ಹೊಡಿತಿದ್ವಿ, ಅದು ಇದು ಏನೇನೋ ತಿಂತಾಯಿದ್ವಿ, ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ ಎಲ್ಲ ಕುಣಿತಾ ಇದ್ವಿ. ಅಪೂರ್ವ ಅಕ್ಕನೂ ಕೂಡ ನಮ್ಮ ಜೊತೆ ಡ್ಯಾನ್ಸ್ ಮಾಡಿದ್ರು. ಅವರು ಕೂಡ ಚಿಕ್ಕವರಾಗಿ ನಮ್ಮ ಜೊತೆನೇ ಆಟ ಆಡಿದ್ರು, ಡ್ಯಾನ್ಸ್ ಮಾಡಿದ್ರು, ಐಸ್ ಕ್ರೀಮ್ ಕೊಡಿಸಿದ್ರು, ಎಲ್ಲ ಕೊಡಿಸಿದ್ರು. ಈಗ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರೂ ಫೋನ್ ನೋಡ್ತಾ ಇದ್ದಾರೆ. ಚಿಕ್ಕವ್ರಿಗೆ ಫೋನ್ ಕೊಡಬೇಡಿ. ಅವ್ರ ಏಜ್ ಯಾವಾಗ ಬರುತ್ತೆ ಆಗ ಫೋನ್ ನೋಡಿ. ಮತ್ತು ಈಗ ಎಲ್ಲರೂ ಬನ್ನಿ ನಮ್ಮ ಸಿನಿಮಾ ನೋಡಿ. ಅಜ್ಜಿ, ತಾತ, ಅಂಕಲ್, ಆಂಟಿ ಎಲ್ಲರೂ ಬನ್ನಿ. ಅವರು ಕೂಡ ಈಗ ಮಕ್ಕಳ ಜೊತೆ ಸೇರಿಕೊಂಡು ಅದಾಕು ಇದಾಕು ಫಿಲಮ್ ಹಾಕು, ಅದು ಇದು ಅಂತ ಹೇಳ್ತಾನೆ ಇರ್ತಾರೆ. ನೀವು ನೋಡೋ ತಪ್ಪಲ್ಲ, ಒಂದು ಏಜ್ ಬಂದಾಗ ನೋಡಿ, ಓಕೆನಾ. ಕಣ್ಣು ಹಾಳಾಗಿಬಿಡುತ್ತೆ. ಆಮೇಲೆ ನೀವು ಸ್ಪೆಕ್ಸ್ ಹಾಕೋಬೇಕಾಗತ್ತೆ. ನಮ್ಮ ಓ ನನ್ನ ಚೇತನ ಬೆಂಗಳೂರು ಫಿಲಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿದೆ. ಇದೇ 9ನೇ ತಾರೀಕು ನಾವೆಲ್ಲರೂ ಫಿಲಮ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆಗೆ ಬನ್ನಿ.